ಹಾಯ್ ಗೈಸ್, ಇವತ್ತು ನಾವು ರಾಯಲ್ ಗಿಫ್ಟ್ ಕಲೆಕ್ಷನ್ ಅಂತ ಒಂದು ಅಂಗಡಿ ಇದೆ, ಸಕ್ಕತ್ ದೊಡ್ಡ ಸೂಪರ್ ಮಾರ್ಕೆಟ್ ತರ ಅದು. ಸೊ ಅಲ್ಲಿ ಹೋಗಿದ್ವಿ. ಯಾಕೆ ಅಂದ್ರೆ ವಿ ನೀಡೆಡ್ ಸಮ್ ಎಸೆನ್ಷಿಯಲ್ಸ್. ನಿಮ್ಗೆ ತೋರಿಸ್ತೀನಿ ಬಿಫೋರ್ ಆಫ್ಟರ್ ಹೇಗಿದೆ ಅಂತ. ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಫ್ಯಾಬ್ರಿಕ್ ಸಾಫ್ಟ್ನರ್, ಬಟ್ಟೆ ಎಲ್ಲ ಇಲ್ಲಿ ನಾವು ಮಿಷಿನ್ ಹಾಕ್ತಾಗ ಸೀನ್ ತುಂಬ ಬಬಲ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಬಾತ್ರೂಮ್ ಕ್ಲೀನರ್, ನಾವಿಲ್ಲಿ ಸಿಗೋ ಪ್ಲಾಸ್ಟಿಕ್ ಕವರ್ನೆಲ್ಲ ನೀಟಾಗಿ ಬರ್ತಿರ್ತೀವಿ. ಅಷ್ಟು ಪ್ಲಾಸ್ಟಿಕ್ ಕವರ್ ನಾವು ಜನರೇಟ್ ಮಾಡಿದ್ದೀವಿ. ಇದು ನನ್ನ ಬಾತ್ರೂಮ್ಗೆ ನನ್ನ ಶಾಂಪೂಸು ಆಮೇಲೆ ಬಾಡಿ ವಾಶ್ ಎಲ್ಲ ಇಟ್ಕೊಳಕ್ಕೆ ಸ್ಟ್ಯಾಂಡು. ಆಮೇಲೆ ಇದು ಬಂದು ಬಾತ್ರೂಮ್ ಶೆಲ್ಫ್ ಅಂತ ಹೇಳಿದ್ದಾರೆ, ಬಟ್ ನಾನು ಇದನ್ನ ಸೆಟಪ್ ಮಾಡಿ ಗೋಯಿಂಗ್ ಟು ಕೀಪ್ ಮೈ ಅಡುಗೆ ಮನೆ ಪಾತ್ರೆ. ಯಾಕಂದರೆ ನಮಗೆ ಶೆಲ್ಫ್ಸ್ ಎಲ್ಲ ತುಂಬ ಜಾಸ್ತಿ ಕೊಟ್ಟಿಲ್ಲ ಇಲ್ಲಿ, ಯಾರು ಮಾಡಿದ್ರು ಅವರು. ಸೊ ಗೋಯಿಂಗ್ ಟು ಹೆಲ್ಪ್ ಅವರ್ ಸೆಲ್ಸ್. ಆಮೇಲೆ ಲಾಂಡ್ರಿ ಬ್ಯಾಸ್ಕೆಟ್, ನಾವು 3 ಜನ ಇರೋದ್ರಿಂದ 2 ದಿವಸಕ್ಕೆ ಒಂದ್ಸಲ ಹಾಕ್ತೀವಿ. ಸೊ ಲಾಂಡ್ರಿ ಬ್ಯಾಸ್ಕೆಟ್ ಇಸ್ ಮಸ್ಟ್. ಕ್ಯೂ ಟಿಪ್, ಬೆಡ್ ಸ್ಪ್ರೆಡ್ಸು, ಅಂದರೆ ನಾವು ಅವತ್ತು ಡೇ ಟು ಡೇ ನಾನು ತಂದಿದ್ದು ಬೆಡ್ಶೀಟು ಚೇಂಜ್ ಮಾಡಲಿಲ್ಲ, ಬಿಕಾಸ್ ವಿ ನೀಡೇ ಅದು ಒಂದು. ಸೊ ತಂದಿದ್ದೀವಿ ಸರಿ. ಇದು ನನಗೆ ಗೈಸ್ ಲೆಸ್ ದಿನ ದಿನದಲ್ಲಿ ಸಿಕ್ಕಿರೋದು. ಇದನ್ನು ನಾನು ಎಣ್ಣೆ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ಯಾಕಂದರೆ ಕೆಳಗಡೆ ಎಲ್ಲ ಎಣ್ಣೆ, ಕೌಂಟ್ರ್ ಮೇಲೆ ಎಣ್ಣೆ ಆಗಿಬಿಡುತ್ತೆ. ಸೊ ಯೂಸಿಂಗ್ ದಿಸ್ ಫಾರ್ ನನ್ನ ತಮ್ಮನ ಕೂಮು, ನನ್ನ ತಮ್ಮನ ಟೂತ್ ಪಿಕ್ಕು, ನನ್ನ ತಮ್ಮನ ಪಿಕ್. ಅವ್ನಿಗೆ ಏನೇ ಮಾಡಿದ್ವಿ, ಎಂಥ ಅಡುಗೆ ಮಾಡಿದ್ರು ರಾಜ್ಮಾ ಚಾವಲ್ ಜೊತೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ಬಿಟ್ಟು. ಓಕೆ, ಇದನ್ನ ಮಡಚಿ ನಾವು ನಾರ್ಮಲ್ ಎಸೆನ್ಷಿಯಲ್ಸ್ ನನ್ನ ಮಸೂರ್ ದಾಲ್ ಹೋಗಿತ್ತು. ಆಮೇಲೆ ಒಂದಿಷ್ಟು ಚಾಕ್ಲೇಟ್ಸ್, ಲಾಸ್ಟ್ ಬಂದ್ಬಿಟ್ಟು ಮಲ್ಟಿ ಲೇಯರ್ ಸ್ಟೋರೇಜ್ ರ್ಯಾಕ್ ತಂದಿದ್ದೀವಿ. ಮತ್ತು ಅದೇ ಪಾತ್ರೆ ಇಟ್ಕೊಳಕ್ಕೆ, ಆಮೇಲೆ ಸಾಮಾನು ಇಟ್ಕೊಳಕ್ಕಲ್ಲ. ಐ ಶೋ ಯು ಹೌ ಇಟ್ ಇಸ್ ನೌ. ಇವಾಗಿನ ಪರಿಸ್ಥಿತಿ ತೋರಿಸ್ತೀನಿ. ಮನೆಯದು ಕ್ಲೀನ್ ಮಾಡಾದ್ಮೇಲೆ ಹಿಂಗೆ ಬಂದು ತೋರಿಸ್ತೀನಿ. ಬನ್ನಿ. ಸೊ ಇದು ನೋಡಿ, ನೋಡ್ತಿದ್ದೀರಾ, ನಾವು ಹೀಗೆ ಪಾತ್ರೆನೋ ತೊಳೆದಿರೋ ಪಾತ್ರೆ ಇಟ್ಕೋತೀವಿ, ಆಮೇಲೆ ಸಾಮಾನಲ್ಲಿ ಇಟ್ಕೋತಾ ಇದೀವಿ. ಸೊ ಇಲ್ಲಿ ನಾನು ರ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಇವೆರಡನ್ನೂ ಅಸೆಂಬಲ್ ಮಾಡಿ ಇಲ್ಲಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಮನೆ ತರ ಕಾಣಿಸ್ಬೇಕಲ್ವಾ, ಅದಕ್ಕೆ. ಇನ್ನೂ ಇದೆಲ್ಲ ಹೀಗೆ ಇದೆ, ಬಟ್ ನೋಡ್ತೀವಿ ಏನು ಮಾಡೋಕ್ಕಾಗತ್ತೆ ಅಂತ. ಅಲ್ಲೊಂದು ಸ್ವಲ್ಪ ಕ್ಲಿಯರ್ ಆಯಿತು, ಅಂದರೆ ಅಲ್ಲೂ ತುಂಬ ತುಂಬಿಕೊಂಡಿದ್ದಂಗಿತ್ತು. ನೋಡೋಣ, ಸುಸ್ತಾಯಿತು ಇಷ್ಟೊತ್ತು ಇದು ಮಾಡಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮನೆ ಸ್ವಲ್ಪ ಕ್ಲೀನ್ ಮಾಡಿದ್ದೀವಿ. ಇವಾಗ ಗೋಯಿಂಗ್, ಅದೇ ನಾವು ಸಸರಾಲಿ ಅಂತ ಹೇಳಿದಲ್ಲ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಟು ಈಟ್ ಪಾನಿಪುರಿ. ಇವತ್ತು ಗ್ರೌಂಡ್ ಫ್ಲೋರಲ್ಲಿ ಕೂತಿದ್ದೀವಿ. ಫಸ್ಟ್ ಟೈಮ್ ಬಂದಾಗ ಫಸ್ಟ್ ಫ್ಲೋರಲ್ಲಿ ಕೂತಿದ್ವಿ. ಲೆಟ್ಸ್ ಸಿ, ವಿ ಆರ್ಡರ್ಡ್ 1 ಪ್ಲೇಟ್ ಪಾನಿಪುರಿ. 1 ಪ್ಲೇಟ್ ಅಂದರೆ ಚಟ್ಪಟ ಆಗ್ತಿರ್ತದೆ, ತುಂಬ ಖಾರ. ಸೊ ವಿಲ್ ಟ್ರೈ ದಟ್ ಆಲ್ಸೋ. ಓಕೆ, ವಿ ಹ್ಯಾವ್ ಆರ್ ಪಾನಿಪುರಿ. ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ಲೈಕ್ ದಟ್. ಇದರೊಳಗಡೆ ಆಲೂ ಫಿಲ್ಲಿಂಗ್ ಇದೆ. ನೀವು ಟ್ರೈ ಮಾಡಿ, ಫಸ್ಟ್ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. This is not the traditional puri. Air fried puri ಇದು. Nice. Hope you try. I think half our time will go in just pouring the pani to the puri. It's nice. Good. Okay. Direct a glass ಇಂದಾನೆ ಹಾಕೋಣ ಫ್ರೆಂಡ್ಸ್. ಸೊ ಇದು ಚಟ್ಪಟ ಅಂತ, ಭೇಲ್ಪುರಿ ಅನ್ಸುತ್ತೆ. ಇದು ಟ್ರೈ ಮಾಡಿ ನೋಡು. ಇಟ್ ಈಸ್ ತುಂಬ ಖಾರ ಇದೆಯಾ ಗೈಸ್? ಭೇಲ್ಪುರಿಯಲ್ಲಿ ರಾ ಮ್ಯಾಗಿ ಹಾಕಿದ್ದಾರೆ, ರಾ ನೂಡಲ್ಸ್. I'm not a fan of it always.
ಇನ್ನೊಂದು ಬೈಟ್ ತೊಗೋತಾ ಇದ್ದೀನಿ. अच्छा. So guys, this was the video. If you liked it, like, share and subscribe.